ಇಲ್ಲಿಯ ಲುಕ್ ನ ನೋಡಿದ್ರೆ ನಿಜವಾಗ್ಲೂ ಇವರೇನ ಬಿಗ್ ಬಾಸ್ ನಲ್ಲಿ ಇದ್ದಿದ್ದು ಅಂತ ಅನ್ಸ್ಬಿಡುತ್ತೆ. ಆ ರೀತಿ ಕಂಪ್ಲೀಟ್ ಆಗಿ ಬದಲಾಗಿದ್ದಾರೆ, ಎಲ್ರಿಗೂ ಕೂಡ ಇಷ್ಟ ಆಗಿದ್ದಾರೆ. ಗಿಲ್ಲಿ ನಟ ಅಂದ್ರೆ ಸಿಕ್ಕಾಬಟ್ಟೆ ನೇಮ್ ಫೇಮ್ ಕೂಡ ಕ್ರಿಯೇಟ್ ಆಗಿದೆ. ಜನರಂತೂ ತುಂಬಾನೇ ಇಷ್ಟಪಟ್ಟು ನೋಡ್ತಾ ಇದ್ದಾರೆ, ಮೆಚ್ಚಿಕೊಂಡಿದ್ದಾರೆ. ಎಲ್ಲರ ನೆಚ್ಚಿನ ಫೇವರೇಟ್ ಸ್ಟಾರ್ ಆಗ್ಬಿಟ್ಟಿದ್ದಾರೆ ಗಿಲ್ಲಿ ನಟ. ಗಿಲ್ಲಿ ನಿಮ್ಗೂ ಕೂಡ ಇಷ್ಟನ ನೋಡಿ. ಅವರ ಲುಕ್, ಹೇರ್ ಸ್ಟೈಲ್ ಆಗಿರ್ಬೋದು ಎಲ್ಲವೂ ಕೂಡ ಬಹಳಷ್ಟು ಚೆನ್ನಾಗಿದೆ. ಮತ್ತೆ ಶೂಟಿಂಗ್ ಕೂಡ ಚೆನ್ನಾಗಿ ನಡೀತಿದೆ. ಪಳಾರ್ ಎಂಬ ಮೊದಲ ಸಿನಿಮಾದಲ್ಲಿ ಗಿಲ್ಲಿ ಮಿಂಚ್ತಾ ಇದ್ದಾರೆ. ಅಭಿಮಾನಿಗಳಂತೂ ಗಿಲ್ಲಿನ ಮೀಟ್ ಆಗಕ್ಕೆ ಬರ್ತಾನೆ ಇದ್ದಾರೆ. ಎಷ್ಟೊಂದು ಜನ ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ, ಆಟೋ ಮೇಲೆ ಫೋಟೋ ಹಾಕ್ಸ್ಕೊಂಡಿದ್ದಾರೆ. ಸೊ ಈ ರೀತಿ ಎಲ್ಲ ಅಭಿಮಾನ ನಿಜವಾಗ್ಲೂ ಕೂಡ ಸೂಪರ್. ಶೂಟಿಂಗ್ ಮಂಡ್ಯ ಭಾಗದಲ್ಲೇ ಸಖತ್ತಾಗಿ ನಡೀತಾ ಇದೆ. ಎಲ್ಲ ಅಂದ್ರೆ ಅಲ್ಲೊಂದು ಬೇಬಿ ದೇವಸ್ಥಾನ, ಬೇಬಿ ಬೆಟ್ಟ ಅಂತ ಒಂದಿದೆ. ಸೊ ಅಲ್ಲೇ ಶೂಟಿಂಗ್ ನಡೀತಾ ಇರೋದು. ಚೆನ್ನಾಗಿ ಸೆಟ್ ಎಲ್ಲವನ್ನು ಕೂಡ ಹಾಕಿ ಅಲ್ಲೇ ಮಾಡ್ತಾ ಇದ್ದಾರೆ. ಒಳ್ಳೆ ಕಥೆಯೂ ಕೂಡ ಇದೆ. ಇದರಲ್ಲಿ ದೊಡ್ಡ ತಾರಾ ಬಳಗವೇ ಇದೆ. ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಬಹುದು. ಈಗಾಗಲೇ ಒಂದೂವರೆ ತಿಂಗಳ ಶೂಟಿಂಗ್ ಕೂಡ ಮುಕ್ತಾಯವಾಗಿದೆ. ಪ್ರತಿ ದಿವಸ ಕೂಡ ಗಿಲ್ಲಿ ಅವರು ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದಕ್ಕೆ ಅವರೆಲ್ಲೂ ಕೂಡ ಈವೆಂಟ್ಸ್ ನಲ್ಲೆಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಮತ್ತೆ ಅವರ ಲುಕ್ ನ ಈಗ ನೋಡಿದ್ರೆ ನೀವು ಫಿಟ್ ಅಂಡ್ ಫೈನ್ ಆಗಿ ಕಾಣಿಸ್ತಾ ಇದ್ದಾರೆ, ದಪ್ಪ ಆಗಿದ್ದಾರೆ, ಬಾಡಿ ಕೂಡ ಬಂದಿದೆ, ಜಿಮ್ ವರ್ಕೌಟ್ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಸಖತ್ತಾಗಿ ಒಂದು ಫಿಸಿಕ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಈ ಒಂದರಲ್ಲಿ ಸಿನಿಮಾದಲ್ಲಿ ಸಾಂಗ್ ಇರುತ್ತೆ, ಕಾಮಿಡಿ ಇರುತ್ತೆ, ಎಮೋಷನ್ ಇರುತ್ತೆ, ಹೀರೋಯಿಸಮ್ ಇರುತ್ತೆ. ಮತ್ತೆ ಇಲ್ಲಿ ಚಿಕ್ಕವರಿಂದ ದೊಡ್ಡವರ ತನಕ ಎಲ್ಲರೂ ಕೂಡ ಫ್ಯಾನ್ಸ್ ಆಗಿರ್ತಾರೆ. ಅನೇಕರು ಹೋಗಿ ಶೂಟಿಂಗ್ ಸ್ಪಾಟ್ ನ ವಿಸಿಟ್ ಮಾಡಿ ಅಲ್ಲಿ ಗಿಲ್ಲಿನ ನೋಡಿ ಮಾತನಾಡಿಸಿ ಫೋಟೋವನ್ನು ಕೂಡ ತೆಗೆಸ್ಕೊತಾ ಇದ್ದಾರೆ. ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳ್ಬೋದು. ಮತ್ತೆ ಅಲ್ಲಿ ಕಂಪ್ಲೀಟ್ ಆಗಿ ಅಣ್ಣನೇ ಟೇಕ್ ಕೇರ್ ಮಾಡೋದು, ಅಂದ್ರೆ ಗಿಲ್ಲಿ ಅವರ ಅಣ್ಣ ನರೇಂದ್ರ ಅಂತ. ಸೊ ಅವರು ಬಹಳಷ್ಟು ಮ್ಯಾನೇಜ್ ರೀತಿ ಟೇಕ್ ಕೇರ್ ಮಾಡ್ತಾರೆ. ಶೂಟಿಂಗ್ ಆಲ್ಮೋಸ್ಟ್ ಚೆನ್ನಾಗಿ ನಡೀತಾ ಇದೆ. ಇನ್ನ ಆಲ್ಮೋಸ್ಟ್ ಬರುತ್ತೆ ಅದ್ಭುತವಾಗಿ ಸಿನಿಮಾ. ಅಂದ್ರೆ ಮಾರ್ಚ್ ತಿಂಗಳಿನಲ್ಲಿ ಎಕ್ಸ್ಪೆಕ್ಟೆಡ್ ಅನ್ಬೋದು ಸಿನಿಮಾ ತೆರೆಗೆ ಬರೋಕೆ. ಬೆಳ್ಳಿ ಪರದೆಯಲ್ಲಿ ಮಿಂಚೋಕೆ ರೆಡಿ ಆಗಿದ್ದಾರೆ. ಗಿಲ್ಲಿ ಅವರು ಪಳಾರ್ ಸಿನಿಮಾದಲ್ಲಿ ನಡೆಸ್ತಾ ಇದ್ದಾರೆ. ಕಾವ್ಯ ಅವರು ದಿ ಪ್ರಾಬ್ಲಮ್ ಅಂತ ಒಂದು ಸಿನಿಮಾ ಸೆಟ್ ಏರಿದೆ, ಅದರಲ್ಲಿ ನಡೆಸ್ತಾ ಇದ್ದಾರೆ. ಬೇರೆ ಬೇರೆ ಸಿನಿಮಾ ಇದಕ್ಕೆ ಈ ಅಂದ್ರೆ ಗಿಲ್ಲಿ ನಟನ ಹೊಸ ಸಿನಿಮಾ ಬರ್ತಿದ್ದಲ್ಲ, ಅದಕ್ಕೆ ಹೀರೋಯಿನ್ ಯಾರು ಅಂತ ಇನ್ನ ರಿವೀಲ್ ಮಾಡಿಲ್ಲ, ಸಸ್ಪೆನ್ಸ್ ನಲ್ಲಿ ಇಟ್ಟಿದ್ದಾರೆ ಡೈರೆಕ್ಟರ್. ಕಾವ್ಯ ಅವರು ಬೇರೆ ಸಿನಿಮಾದಲ್ಲಿ ನಡೆಸಿದ್ರು. ತುಂಬಾ ಜನ ಕನ್ಫ್ಯೂಸ್ ಆಗಿಬಿಡಿದ್ರು, ಗಿಲ್ಲಿ ಕಾವ್ಯ ಒಟ್ಟಿಗೆ ಸಿನಿಮಾದಲ್ಲಿ ನಡೆಸ್ತಿದ್ದಾರೆ ಅಂತ. ಯಾಕಂದ್ರೆ ಶೂಟಿಂಗ್ ಫೋಟೋಸ್ಗಳು ವೈರಲ್ ಆಗ್ತಿತ್ತಲ್ಲ, ಸೊ ಅದಕ್ಕೆ ಕಾರಣ ಕಾವ್ಯ ಅವರೇ ಬೇರೆ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರೋದು. ದಿ ಪ್ರಾಬ್ಲಮ್ ಅಂತ ಒಂದು ಸಿನಿಮಾ ಟೈಟಲ್ ಆಗಿರುತ್ತೆ. ನೋಡ್ಬೇಕು ಯಾವ ರೀತಿ ಇರುತ್ತೆ ಕಾವ್ಯ ಅವರದ್ದು ಪ್ರಾಜೆಕ್ಟ್. ಅವ್ರದ್ದು ಕೂಡ ಚೆನ್ನಾಗಿ ನಡೀತಿದೆ, ಶೂಟಿಂಗ್ ನಲ್ಲಿ ಭಾಗಿಯಾಗ್ತಿದ್ರೆ. ಅವರದ್ದು ಎರಡನೇ ಸಿನಿಮಾ ಇದಾಗಿರುತ್ತೆ. ಮೊದಲ ಸಿನಿಮಾ ಯಾವುದು ಅಂದ್ರೆ ಕೊತ್ತಲವಾಡಿ ಅಂತ, ಯಶ್ ಅವರ ತಾಯಿ ನಿರ್ಮಾಪಕಿ ಆಗಿದ್ದಲ್ಲ ಅದು. ಈಗ ಎರಡನೇ ಸಿನಿಮಾ ಇದು. ಗಿಲ್ಲಿ ಅವರು ಪ್ರತಿ ದಿವಸ ಶೂಟಿಂಗ್ಗೆ ಹೋಗ್ತಾರೆ. ಮತ್ತೆ ಇಲ್ಲಿ ಗಿಲ್ಲಿನ ನೋಡ್ಬೇಕು ಅಂತ ಹಲವಾರು ಅಭಿಮಾನಿಗಳು ಬರ್ತಾರೆ. ಲಕ್ಕಿದ್ದವರು ಫೋಟೋವನ್ನು ಕೂಡ ತೆಗೆಸ್ಕೊತಾರೆ. ಅಷ್ಟೇ ಮಿಂಚ್ತಾ ಇದ್ದಾರೆ, ಗಡ್ಡ ಬಿಟ್ಟಿದ್ದಾರೆ, ಹೇರ್ ಸ್ಟೈಲ್ ಆಗಿರ್ಬೋದು. ಮುಂಚೆ ಹೇರ್ ಸ್ಟೈಲ್ ತಲೆನೇ ಬಾಚ್ಕೋತಿರಲ್ಲ, ಈಗ ನೋಡಿ ಯಾವ ರೀತಿ ಲುಕ್ ಇದೆ ಗಿಲ್ಲಿದು. ಎಲ್ಲರೂ ಕೂಡ ನೋಡಿ ಫಿದಾ ಆಗ್ತಾ ಇದ್ದಾರೆ. ಯಾವ ಒಂದು ಹೀರೋಗೂ ಕೂಡ ಕಡಿಮೆ ಇಲ್ಲ. ಸಿನಿಮಾ ರಿಲೀಸ್ಗೆ ಮುಂಚೆನೆ ಇಷ್ಟೊಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅಂದ್ರೆ, ಇನ್ನ ಸಿನಿಮಾ ರಿಲೀಸ್ ಆದ್ಮೇಲೆ ಇನ್ ಎಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕ್ರಿಯೇಟ್ ಆಗ್ಬೋದು ನೀವೇ ಒಂದು ಲೆಕ್ಕಾಚಾರ ಹಾಕಿ ಗೊತ್ತಾಗುತ್ತೆ. ನಿಮಗೂ ಕೂಡ ಇಷ್ಟನ ಗಿಲ್ಲಿ ನಟ. ಹೊಸ ಲುಕ್ ಹೇಗಿದೆ ತಪ್ಪದೆ ಕಮೆಂಟ್ ಮಾಡಿ. ಮಾಸ್ ಆಗಿಯೂ ಸಹ ಏನು ಕಾಣಿಸೋದಿಲ್ಲ ಇದ್ರಲ್ಲಿ. ನಾರ್ಮಲ್ ಆಗಿ ಏನು ಶಿವಣ್ಣ ಚಿಕ್ಕಣ್ಣ ಅವರಾಗಿರ್ಬೋದು, ಶರಣ್ ಅವ್ರು ಯಾವ ರೀತಿ ಸಿನಿಮಾ ಅಂದ್ರೆ ಮುಂಚೆ ಅವರು ಕೂಡ ಕಾಮಿಡಿಯನ್ ಆಗಿದ್ರು, ಯಾವ ರೀತಿ ಅವ್ರು ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರೆ ಸಿನಿಮಾಗೆ, ಅದೇ ರೀತಿ ಗಿಲ್ಲಿ ಅವರದ್ದು ಇರುತ್ತೆ. ಕಾಮಿಡಿ ಸಹ ಇರುತ್ತೆ, ಕಾಮಿಡಿಯನ್ ಅಂತೂ ಬಿಟ್ಟು ಹೋಗೋದಿಲ್ಲ ಗಿಲ್ಲಿ ಅವರು. ಸೊ ಕಾಮಿಡಿ ಜೊತೆಗೆ ಹೀರೋಯಿಸಮ್, ಫೈಟಿಂಗ್, ಒಂದ್ ಫೈಟಿಂಗ್ ಏನೋ ಇರ್ಬೋದೇನೋ, ಅದು ಕೂಡ ಇರುತ್ತೆ. ನೋಡೋಣ ಹೇಗಿರುತ್ತೆ ಅಂತ.